ನಮಸ್ಕಾರ ಸ್ನೇಹಿತರೆ. ಅಧಿಕಾರ ಮತ್ತು ಯಶಸ್ಸು ಯಾರಿಗೆ ಬೇಡ ಹೇಳಿ? ಆದರೆ ಈ ಪ್ರಪಂಚದಲ್ಲಿ ಗೆಲ್ಲುವವರು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರಲ್ಲ, ಬದಲಿಗೆ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದಾಳ ಉರುಳಿಸುವವರು. ಇವತ್ತು ನಾವು ರಾಬರ್ಟ್ ಗ್ರೀನ್ ಅವರ ಪ್ರಸಿದ್ಧ ಪುಸ್ತಕ 48 ಲವ್ಸ್ ಆಫ್ ಪವರ್ನ 48 ಅತ್ಯಂತ ಶಕ್ತಿಶಾಲಿ ನಿಯಮಗಳ ಬಗ್ಗೆ ನೈಜ ಜೀವನದ ಉದಾಹರಣೆಗಳೊಂದಿಗೆ ಆಳವಾಗಿ ತಿಳಿಯೋಣ. ನೀವು ಆಫೀಸ್ನಲ್ಲಿರಲಿ ಅಥವಾ ಬಿಸ್ನೆಸ್ನಲ್ಲಿರಲಿ, ಈ 5 ನಿಯಮಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಯಮ 1: ನಿಮ್ಮ ಬಾಸ್ಗಿಂತ ಹೆಚ್ಚು ಸ್ಮಾರ್ಟ್ ಆಗಿ ಕಾಣಬೇಡಿ. ಈ ನಿಯಮದ ಅರ್ಥ ನೀವು ದಡ್ಡರಾಗಿ ಇರಿ ಎಂದಲ್ಲ. ನಿಮ್ಮ ಮೇಲಧಿಕಾರಿ ಅಥವಾ ನಿಮ್ಮ ಬಾಸ್ಗೆ ನಿಮ್ಮನ್ನು ನೋಡಿ ಅಭದ್ರತೆ ಕಾಡಬಾರದು. ಅವರು ತಮಗಿಂತ ನೀವು ಹೆಚ್ಚು ಬುದ್ಧಿವಂತರು ಎಂದು ಭಾವಿಸಿದರೆ ಅವರು ನಿಮ್ಮನ್ನು ಬೆಳೆಯಲು ಬಿಡುವುದಿಲ್ಲ. ಐತಿಹಾಸಿಕ ಕಥೆ. ಫ್ರಾನ್ಸ್ನ ರಾಜ 14ನೇ ಲೂಯಿ ಕಾಲದಲ್ಲಿ ಅವನ ಹಣಕಾಸು ಮಂತ್ರಿ ನಿಕೋಲಸ್ ಫುಕೆಟ್ ಎಂಬುವನಿದ್ದ. ಅವನು ತುಂಬಾ ಬುದ್ಧಿವಂತ ಮತ್ತು ಶ್ರೀಮಂತ. ರಾಜನನ್ನು ಮೆಚ್ಚಿಸಲು ಅವನು ಒಂದು ಅದ್ದೂರಿ ಪಾರ್ಟಿ ಮಾಡಿದ. ಆ ಪಾರ್ಟಿ ಎಷ್ಟು ದೊಡ್ಡದಾಗಿತ್ತೆಂದರೆ ರಾಜನಿಗೆ ಅಸೂಯೆ ಉಂಟಾಯಿತು. ರಾಜನಿಗೆ ನನ್ನ ಮಂತ್ರಿ ನನಗಿಂತ ಹೆಚ್ಚು ಪವರ್ಫುಲ್ ಆಗುತ್ತಿದ್ದಾನೆಯೇ ಎಂಬ ಅನುಮಾನ ಬಂದು ಮರುದಿನವೇ ಫುಕೆಟ್ನನ್ನು ಜೈಲಿಗೆ ಹಾಕಿಸಿದ. ಫುಕೆಟ್ ತನ್ನ ಜೀವನದ ಕೊನೆಯವರೆಗೂ ಜೈಲಿನಲ್ಲೇ ಇರಬೇಕಾಯಿತು. ನಿಮಗೊಂದು ಪಾಠ: ನಿಮ್ಮ ಬಾಸ್ಗೆ ಯಾವಾಗಲೂ ಅವರೇ ಸುಪೀರಿಯರ್ ಎಂಬ ಫೀಲ್ ಕೊಡಿ. ನಿಮ್ಮ ಐಡಿಯಾಗಳು ಅವರಿಗೇ ಸೇರಿದ್ದು ಎಂದು ತೋರಿಸಿದರೆ ಅವರು ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಬೆಳೆಸುತ್ತಾರೆ. ನಿಯಮ 2: ಸ್ನೇಹಿತರನ್ನು ಅತಿಯಾಗಿ ನಂಬಬೇಡಿ, ಶತ್ರುಗಳನ್ನು ಬಳಸಿಕೊಳ್ಳಿ. ನೆವರ್ ಪುಟ್ ಟೂ ಮಚ್ ಟ್ರಸ್ಟ್ ಇನ್ ಫ್ರೆಂಡ್ಸ್, ಲರ್ನ್ ಹೌ ಟು ಯೂಸ್ ಎನಿಮೀಸ್. ನಾವು ಸಾಮಾನ್ಯವಾಗಿ ಸ್ನೇಹಿತರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತೇವೆ, ಆದರೆ ಕೆಲಸದ ವಿಷಯಕ್ಕೆ ಬಂದಾಗ ಸ್ನೇಹಿತರು ಅಸೂಯೆ ಪಡಬಹುದು ಅಥವಾ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನೋಡಬಹುದು. ಆದರೆ ಒಬ್ಬ ಹಳೆಯ ಶತ್ರುವಿಗೆ ನೀವು ಒಂದು ಅವಕಾಶ ಕೊಟ್ಟರೆ ಅವನು ತನ್ನ ನಿಷ್ಠೆಯನ್ನು ಸಾಬೀತುಪಡಿಸಲು ನಿಮ್ಮ ಗೆಳೆಯನಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾನೆ. ಯಾಕೆ ಹೀಗೆ? ಸ್ನೇಹದಲ್ಲಿ ಭಾವನೆಗಳಿರುತ್ತವೆ, ಆದರೆ ಶತ್ರುತ್ವದಲ್ಲಿ ಸವಾಲಿರುತ್ತದೆ. ಅಧಿಕಾರದ ಆಟದಲ್ಲಿ ಭಾವನೆಗಳಿಗಿಂತ ಗೆಲುವಿಗಿಂತ ಕೆಲಸ ಮುಖ್ಯ. ನೀವು ನಿಮ್ಮ ಸ್ನೇಹಿತರನ್ನು ಪ್ರೀತಿಸಿ, ಆದರೆ ವ್ಯಾಪಾರ ಅಥವಾ ಅಧಿಕಾರದಲ್ಲಿ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವ ಕಲೆ ಕಲಿಯಿರಿ. ನಿಯಮ 3: ನಿಮ್ಮ ಉದ್ದೇಶಗಳನ್ನು ಗುಟ್ಟಾಗಿಡಿ. ಕನ್ಸೀಲ್ ಯೋರ್ ಇಂಟೆನ್ಷನ್ಸ್. ನೀವು ಏನು ಮಾಡಲು ಹೊರಟಿದ್ದೀರಾ ಅನ್ನೋದನ್ನು ಮೊದಲೇ ಜಗತ್ತಿಗೆ ಸಾರಬೇಡಿ. ನಿಮ್ಮ ಗುರಿ ಯಾರಿಗೂ ತಿಳಿಯದಿದ್ದರೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ತಂತ್ರ: ಜನರಿಗೆ ಬೇರೆ ಯಾವುದೋ ಸುಳ್ಳು ದಾರಿಯನ್ನು ತೋರಿಸಿ. ಅವರು ಆ ಕಡೆ ಗಮನ ಕೊಡುತ್ತಿರುವಾಗ ನೀವು ನಿಮ್ಮ ಅಸಲಿ ಗುರಿಯನ್ನು ತಲುಪಿಬಿಡಿ. ಇದನ್ನು ಹೊಗೆಯ ಪರದೆ, ಸ್ಮೋಕ್ ಸ್ಕ್ರೀನ್ ಎನ್ನಲಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಾಪಾರಿ ತಾನು ಒಂದು ಕಂಪನಿಯನ್ನು ಖರೀದಿಸುತ್ತಿದ್ದೇನೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ರಹಸ್ಯವಾಗಿ ಇನ್ನೊಂದು ಕಂಪನಿಯನ್ನು ಕಡಿಮೆ ಬೆಲೆಗೆ ಖರೀದಿಸುತ್ತಾನೆ. ಜನ ನಿಮ್ಮ ಯೋಜನೆಗಳನ್ನು ಊಹಿಸುವಷ್ಟರಲ್ಲಿ ನೀವು ಗೆದ್ದಿರಬೇಕು. ಅಗತ್ಯಕ್ಕಿಂತ ಕಡಿಮೆ ಮಾತನಾಡಿ. ಆಲ್ವೇಸ್ ಸೇ ಲೆಸ್ ದ್ಯಾನ್ ನೆಸೆಸರಿ. ಶಕ್ತಿಶಾಲಿ ವ್ಯಕ್ತಿಗಳು ಯಾವಾಗಲೂ ಕಡಿಮೆ ಮಾತನಾಡುತ್ತಾರೆ. ನೀವು ಎಷ್ಟು ಹೆಚ್ಚು ಮಾತನಾಡುತ್ತೀರೋ ಅಷ್ಟು ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತೀರಿ ಮತ್ತು ಅಚಾತುರ್ಯದಿಂದ ಬಾಯಿ ತಪ್ಪಿ ತಪ್ಪು ಮಾಹಿತಿ ನೀಡುವ ಸಾಧ್ಯತೆ ಇರುತ್ತದೆ. ನೀವು ಹೆಚ್ಚು ಮಾತನಾಡಿದಷ್ಟು ಜನರು ನಿಮ್ಮನ್ನು ಸುಲಭವಾಗಿ ಓದಬಲ್ಲರು. ಆದರೆ ನೀವು ಮೌನವಾಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯದೆ ಜನರು ಹೆದರುತ್ತಾರೆ ಮತ್ತು ನಿಮ್ಮನ್ನು ಗೌರವಿಸುತ್ತಾರೆ. ನೆನಪಿಡಿ, ಮೌನಕ್ಕೆ ತನ್ನದೇ ಆದ ಪವರಿದೆ. ಸಣ್ಣ ಉತ್ತರಗಳು ಎದುರಿಗಿರುವವರನ್ನು ಅಸಹಾಯಕರನ್ನಾಗಿ ಮಾಡುತ್ತವೆ. ನಿಮ್ಮ ಇಮೇಜ್ ಮತ್ತು ರೆಪ್ಯುಟೇಷನ್ ಕಾಪಾಡಿಕೊಳ್ಳಿ. ಸೋ ಮಚ್ ಡಿಪೆಂಡ್ಸ್ ಆನ್ ರೆಪ್ಯುಟೇಷನ್. ಗಾರ್ಡ್ ಇಟ್ ವಿತ್ ಯೋರ್ ಲೈಫ್. ಈ ಜಗತ್ತಿನಲ್ಲಿ ಪ್ರತಿಷ್ಠೆಯೇ ಎಲ್ಲವೂ. ಒಮ್ಮೆ ನಿಮ್ಮ ಹೆಸರು ಹಾಳಾದರೆ ಅದನ್ನು ಸರಿಪಡಿಸುವುದು ತುಂಬ ಕಷ್ಟ.
ನಿಮ್ಮ ಹೆಸರನ್ನು ಕೇಳಿದ ಕೂಡಲೇ ಜನರಲ್ಲಿ ಒಂದು ರೀತಿಯ ಭಯ ಅಥವಾ ಗೌರವ ಮೂಡುವಂತೆ ನೋಡಿಕೊಳ್ಳಿ. ಸಲಹೆ: ನಿಮ್ಮ ಮೇಲೆ ಅಟ್ಯಾಕ್ ಮಾಡುವವರನ್ನು ಸೋಲಿಸಲು ನಿಮ್ಮ ರೆಪ್ಯುಟೇಷನ್ ಬಳಸಿ. ನಿಮ್ಮ ಹೆಸರು ಪವರ್ಫುಲ್ ಆಗಿದ್ದರೆ ಅರ್ಧ ಯುದ್ಧವನ್ನು ನೀವು ಹೋರಾಡದೆಯೇ ಗೆಲ್ಲಬಹುದು. ನಿಮ್ಮ ಮೇಲಿನ ಟೀಕೆಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಯಾವತ್ತೂ ಕಪ್ಪು ಚುಕ್ಕೆ ಬರದಂತೆ ಎಚ್ಚರವಹಿಸಿ. ಪ್ರತಿ ಸನ್ನಿವೇಶದಲ್ಲೂ ಜನರ ಗಮನ ಸೆಳೆಯಿರಿ. ಅದು ನಕಾರಾತ್ಮಕವಾಗಿರಲಿ ಅಥವಾ ಧನಾತ್ಮಕವಾಗಿರಲಿ ಪರವಾಗಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕಾಣಿಸುತ್ತದೆಯೋ ಅದು ಮಾರಾಟವಾಗುತ್ತದೆ. ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಜನರು ನಿಮ್ಮನ್ನು ಗಮನಿಸದಿದ್ದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಮೌನವಾಗಿರುವುದರಿಂದ ನೀವು ಅದೃಶ್ಯರಾಗುತ್ತೀರಿ ಮತ್ತು ಜಗತ್ತು ನಿಮ್ಮನ್ನು ಮರೆಯುತ್ತದೆ. ಆದರೆ ನೀವು ಏನಾದರೂ ವಿಭಿನ್ನವಾಗಿ ಮಾಡಿದರೆ, ಧೈರ್ಯ ತೋರಿದರೆ ಅಥವಾ ಸ್ವಲ್ಪ ಅನಿರೀಕ್ಷಿತವಾಗಿ ನಡೆದುಕೊಂಡರೆ ಜನರು ನಿಮ್ಮನ್ನು ಗಮನಿಸುತ್ತಾರೆ. ಪ್ರತಿ ಬಾರಿಯೂ ಹೊಗಳಿಕೆ ಸಿಗಬೇಕೆಂದಿಲ್ಲ. ಕೆಲವೊಮ್ಮೆ ಟೀಕೆಗಳು ಬರಬಹುದು, ಆದರೆ ಗಮನ ನಿಮ್ಮ ಮೇಲಿರುತ್ತದೆ. ಎಲ್ಲಿ ಜನರ ಗಮನ ಇರುತ್ತದೆಯೋ ಅಲ್ಲಿ ಶಕ್ತಿ ಇರುತ್ತದೆ. ನಿಮ್ಮನ್ನು ನೀವು ರಹಸ್ಯವಾಗಿರಿಸಿಕೊಳ್ಳಿ. ಜನರು ನಿಮ್ಮಿಂದ ಕಣ್ಣು ತೆಗೆಯದಂತೆ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ಸಾಧಾರಣವಾಗಿ ಇರಬೇಡಿ. ಒಂದೋ ಹೊಳೆಯಿರಿ, ಇಲ್ಲವೇ ಆಘಾತ ನೀಡಿ. ಆದರೆ ಯಾವಾಗಲೂ ಸಾರ್ವಜನಿಕರ ದೃಷ್ಟಿಯಲ್ಲಿರಿ. ನಿಯಮ 7: ಇತರರಿಂದ ಕೆಲಸ ಮಾಡಿಸಿಕೊಳ್ಳಿ, ಆದರೆ ಅದರ ಕೀರ್ತಿಯನ್ನು ನೀವೇ ತೆಗೆದುಕೊಳ್ಳಿ. ನೀವೇ ಎಲ್ಲವನ್ನೂ ಮಾಡಿದರೆ ನೀವು ಸುಸ್ತಾಗುತ್ತೀರಿ ಮತ್ತು ಫಲಿತಾಂಶ ಸೀಮಿತವಾಗಿರುತ್ತದೆ. ನಿಜವಾದ ಅಧಿಕಾರ ಬರುವುದು ಇತರರಿಂದ ಕೆಲಸ ಮಾಡಿಸಿ ಅದರ ಕ್ರೆಡಿಟ್ ಪಡೆದಾಗ. ಇತರರ ಕೌಶಲ್ಯ, ಆಲೋಚನೆ ಮತ್ತು ಸಮಯವನ್ನು ನಿಮ್ಮದೇ ಸಂಪನ್ಮೂಲದಂತೆ ಬಳಸಿಕೊಳ್ಳುವುದು ಜಾಣತನ. ಅನೇಕ ಬಾರಿ ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಆದರೆ ಹೆಸರು ಬೇರೆಯವರಿಗೆ ಹೋಗುತ್ತದೆ. ಇತರರ ಶಕ್ತಿಯ ಮೇಲೆ ಆಡುವ ಈ ಆಟವನ್ನು ತಿಳಿದವರು ಮಾತ್ರ ಮುಂದೆ ಸಾಗಬಲ್ಲ. ನಿಮ್ಮ ಶಕ್ತಿಯನ್ನು ಉಳಿಸಿ ಮತ್ತು ಇತರರ ಶಕ್ತಿಯನ್ನು ನಿಮ್ಮ ಉದ್ದೇಶಕ್ಕಾಗಿ ಬಳಸಿ. ಆದರೆ ಇದನ್ನು ಬಹಳ ಚಾಣಾಕ್ಷತನದಿಂದ ಮತ್ತು ಶಾಂತವಾಗಿ ಮಾಡಿ. ಎದುರಿಗಿರುವ ವ್ಯಕ್ತಿಗೆ ತಾನು ಬಳಕೆಯಾಗುತ್ತಿದ್ದೇನೆ ಎಂದು ಅನಿಸಬಾರದು. ನಿಯಮ 8: ನಿಮ್ಮ ಮಾತುಗಳಿಂದಲ್ಲ, ಕ್ರಿಯೆಗಳ ಮೂಲಕ ಜನರ ಮೇಲೆ ಪ್ರಭಾವ ಬೀರಿ. ಜನರು ಬಹಳಷ್ಟು ಮಾತನಾಡುತ್ತಾರೆ, ಭರವಸೆ ನೀಡುತ್ತಾರೆ ಮತ್ತು ದೊಡ್ಡ ಕನಸುಗಳನ್ನು ತೋರಿಸುತ್ತಾರೆ. ಆದರೆ ನಿಜವಾದ ಬದಲಾವಣೆ ಬರುವುದು ನೀವು ಏನನ್ನಾದರೂ ಮಾಡಿದಾಗ ಮಾತ್ರ. ಮಾತಿನ ಪ್ರಭಾವ ಸ್ವಲ್ಪ ಸಮಯ ಇರುತ್ತದೆ, ಆದರೆ ಕೃತಿಯ ಪ್ರಭಾವ ಆಳವಾಗಿರುತ್ತದೆ. ನೀವು ಕೇವಲ ಮಾತನಾಡುತ್ತಿದ್ದರೆ ಜನರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ಮೌನವಾಗಿದ್ದು ದೊಡ್ಡ ಸಾಧನೆ ಮಾಡಿದರೆ ಅದು ನಿಮ್ಮ ಗುರುತಾಗುತ್ತದೆ. ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ನೀವು ಹೇಳದೆಯೇ ಫಲಿತಾಂಶ ತೋರಿಸಿದಾಗ ಜನರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಮತ್ತು ಭಯ ಎರಡೂ ಹೆಚ್ಚಾಗುತ್ತದೆ. ಮಾತಿನ ಗದ್ದಲಕ್ಕಿಂತ ಕೆಲಸದ ಸದ್ದು ಜೋರಾಗಿರಲಿ. ಮೌನವಾಗಿ ಆಟವನ್ನೇ ಬದಲಿಸುವವರು ಮತ್ತು ಇತರರು ಬೆರಗಾಗುವಂತೆ ಮಾಡುವವರ ಬಳಿ ಅಧಿಕಾರವಿರುತ್ತದೆ. ನಿಯಮ 9: ವಿಜಯ ಸಾಧಿಸಲು ಇತರರ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳಿ. ಇತರರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯುವುದು ದೊಡ್ಡ ಆಯುಧ. ಅಧಿಕಾರವು ಕೇವಲ ದೈಹಿಕ ಬಲದಿಂದ ಬರುವುದಿಲ್ಲ, ಅದು ಮನಸ್ಸಿನ ಆಟದಿಂದ ಬರುತ್ತದೆ. ಜನರ ಆಲೋಚನೆಗಳು, ಅವರ ಅಗತ್ಯಗಳು, ಅವರ ಅಭದ್ರತೆಗಳು ಮತ್ತು ಅವರ ತಂತ್ರಗಳನ್ನು, ನಿರಳನ್ನು ನೀವು ಅರ್ಥಮಾಡಿಕೊಂಡರೆ ಅವರ ಮುಂದಿನ ನಡೆಯನ್ನು ನೀವು ಮೊದಲೇ ಊಹಿಸಬಹುದು. ಆಗ ನೀವು ಅವರಿಗಿಂತ 2 ಹೆಜ್ಜೆ ಮುಂದಿರುತ್ತೀರಿ. ಯಾರ ಆಲೋಚನೆಯನ್ನಾದರೂ ಓದಲು ಸಾಧ್ಯವಾದರೆ ನೀವು ಅವರನ್ನು ನಿಯಂತ್ರಿಸಬಹುದು ಮತ್ತು ಮಾರ್ಗದರ್ಶನ ನೀಡಬಹುದು. ಅರ್ಥ ಮಾಡಿಕೊಳ್ಳದೆ ಯಾರೊಂದಿಗೂ ಆಟವಾಡಬೇಡಿ. ಮೊದಲು ಆಲಿಸಿ, ಗಮನಿಸಿ, ನಂತರ ದಾಳಿ ಮಾಡಿ. ಜನರ ಆಲೋಚನೆ ಓದಲು ಕಲಿತರೆ ಅಧಿಕಾರ ತಾನಾಗಿಯೇ ಬರುತ್ತದೆ. ನಿಯಮ 10: ಯಾವುದೇ ವ್ಯಕ್ತಿಯನ್ನು
ಅತಿಯಾಗಿ ನಂಬಬೇಡಿ. ಶತ್ರುಗಳನ್ನು ಬಳಸಿಕೊಳ್ಳಿ. ನಿಮ್ಮ ಸ್ನೇಹಿತರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಶತ್ರುಗಳನ್ನು ಬಳಸಿಕೊಳ್ಳಿ. ಸ್ನೇಹಿತರು ಯಾವಾಗಲೂ ಜೊತೆಗಿರುತ್ತಾರೆ ಎಂದು ನಾವು ಭಾವಿಸುತ್ತೇವೆ, ಆದರೆ ಜೀವನದಲ್ಲಿ ಅದೇ ಸ್ನೇಹಿತರು ದೊಡ್ಡ ದ್ರೋಹ ಮಾಡುತ್ತಾರೆ. ಏಕೆಂದರೆ ಅವರಿಗೆ ನಿಮ್ಮ ದೌರ್ಬಲ್ಯಗಳು ತಿಳಿದಿರುತ್ತವೆ ಮತ್ತು ಅವರಿಗೆ ಅಸೂಯೆ ಇರಬಹುದು. ಅತಿಯಾದ ನಿಕಟತೆ ಅಪಾಯಕಾರಿಯಾಗಬಹುದು. ಆದರೆ ನೀವು ಒಬ್ಬ ಶತ್ರುವಿಗೆ ಅವಕಾಶ ನೀಡಿದರೆ ಅವನು ತನ್ನನ್ನು ತಾನು ಸಾಬೀತುಪಡಿಸಲು ಮತ್ತು ನಿಮ್ಮ ನಂಬಿಕೆ ಗಳಿಸಲು ತನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತಾನೆ. ಅಧಿಕಾರದ ಆಟದಲ್ಲಿ ತರ್ಕ ಮುಖ್ಯವೇ ಹೊರತು ಭಾವನೆಗಳಲ್ಲ. ಹೃದಯದಿಂದಲ್ಲ, ಮನಸ್ಸಿನಿಂದ ಸಂಬಂಧಗಳನ್ನು ಬೆಳೆಸಬೇಕು. ಯಾರನ್ನೂ ಕುರುಡಾಗಿ ನಂಬುವುದು ಮೂರ್ಖತನ. ಪ್ರತಿಯೊಬ್ಬರ ನಡವಳಿಕೆಯನ್ನು ಪರೀಕ್ಷಿಸಿ ನಂತರ ಅವರನ್ನು ಎಷ್ಟು ಹತ್ತಿರ ಇಡಬೇಕೆಂದು ನಿರ್ಧರಿಸಿ. ನಿಯಮ 11. ಜನರು ನಿಮ್ಮನ್ನು ಬಿಟ್ಟು ಹೋಗದಂತೆ ಮಾಡಿ. ಅವರನ್ನು ಅವಲಂಬಿತರನ್ನಾಗಿ ಮಾಡಿ. ಜನರು ಯಾವಾಗಲೂ ನಿಮ್ಮ ನಿಯಂತ್ರಣದಲ್ಲಿರಬೇಕೆಂದು ನೀವು ಬಯಸಿದರೆ, ನೀವು ಇಲ್ಲದೆ ಅವರು ಅಪೂರ್ಣ ಎಂದು ಅವರಿಗೆ ಅನಿಸುವಂತೆ ಮಾಡಿ. ನಿಮ್ಮ ಕೌಶಲ್ಯ ಅಥವಾ ಆಲೋಚನೆಗಳ ಮೇಲೆ ಅವರು ಅವಲಂಬಿತರಾಗುವಂತೆ ಮಾಡಿ. ನೀವು ಇಲ್ಲದೆ ಅವರು ಬದುಕಲು ಸಾಧ್ಯವಿಲ್ಲ ಎಂದು ಅವರಿಗೆ ಅನಿಸುವವರೆಗೆ ನೀವು ಅವರನ್ನು ನಿಯಂತ್ರಿಸಬಹುದು. ನೀವು ಅವರಿಗೆ ಎಲ್ಲವನ್ನೂ ಕಲಿಸಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರೆ ಒಂದು ದಿನ ಅವರು ನಿಮ್ಮನ್ನು ಬಿಟ್ಟು ಹೋಗಬಹುದು. ಆದ್ದರಿಂದ ನಿಮ್ಮ ಜ್ಞಾನ ಮತ್ತು ಶಕ್ತಿಯ ಒಂದು ಭಾಗವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಎಲ್ಲವನ್ನೂ ಎಲ್ಲರಿಗೂ ನೀಡಬೇಡಿ. ಜನರು ಮತ್ತೆ ಮತ್ತೆ ನಿಮ್ಮ ಬಳಿ ಬರುವಂತೆ ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ. ನಿಯಮ 12. ನಿಮ್ಮ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಿ. ಯಾವುದನ್ನಾದರೂ ಅರ್ಧಕ್ಕೆ ಬಿಡುವುದು ಅಪಾಯಕಾರಿ. ನೀವು ಶತ್ರುವನ್ನು ಸೋಲಿಸಿದರೆ ಅವನನ್ನು ಅರ್ಧಕ್ಕೆ ಬಿಡಬೇಡಿ, ಏಕೆಂದರೆ ಅವನು ಮತ್ತೆ ಮರಳಿ ಬಂದು ನಿಮಗೆ ಹಾನಿ ಮಾಡಬಹುದು. ಅಪೂರ್ಣ ವಿಜಯವು ಅಪಾಯಕಾರಿ, ಏಕೆಂದರೆ ಎದುರಾಳಿಯು ಒಳಗೊಳಗೆ ಸೇಡಿಗಾಗಿ ತಯಾರಿ ನಡೆಸುತ್ತಿರುತ್ತಾನೆ. ನೀವು ನಿಜವಾಗಿಯೂ ಶಾಂತಿಯನ್ನು ಬಯಸಿದರೆ ಶತ್ರುವನ್ನು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಪೂರ್ಣವಾಗಿ ನಾಶ ಮಾಡಿ ಅವನು ಮತ್ತೆ ಎಂದಿಗೂ ಎದ್ದು ನಿಲ್ಲದಂತೆ ಮಾಡಿ. ಆದರೆ ಇದನ್ನು ಬಹಳ ಯೋಚಿಸಿ ಮಾಡಬೇಕು. ಅತಿಯಾದ ಕ್ರೌರ್ಯ ನಿಮ್ಮ ಇಮೇಜ್ ಹಾಳು ಮಾಡಬಹುದು. ಆದರೆ ಆಟ ಗಂಭೀರವಾಗಿದ್ದರೆ ಕರುಣೆ ತೋರಿಸುವುದು ಸೋಲಿಗೆ ಆಹ್ವಾನ ನೀಡಿದಂತೆ. ನಿಯಮ 13. ಜನರು ನಿಮ್ಮ ಮೇಲೆ ಅವಲಂಬಿತರಾಗುವಂತೆ ಮಾಡಿ. ನಿಮ್ಮ ನಿಯಂತ್ರಣ ಉಳಿಯಬೇಕಾದರೆ ಜನರು ನಿಮ್ಮ ಮೇಲೆ ಅವಲಂಬಿತರಾಗಿರಬೇಕು. ನೀವು ಅವರಿಗೆ ಎಷ್ಟು ಮುಖ್ಯ ಎಂದು ಅವರಿಗೆ ತಿಳಿಸಿ. ಅವರ ಅಗತ್ಯಗಳಲ್ಲಿ ಎಷ್ಟು ತೊಡಗಿಸಿಕೊಳ್ಳಿ ಎಂದರೆ ನೀವು ಇಲ್ಲದೆ ಅವರ ಭವಿಷ್ಯ ಕಷ್ಟ ಎಂದು ಅವರಿಗೆ ಅನಿಸಬೇಕು. ಅಲ್ಲಿಯವರೆಗೆ ಅವರು ನಿಮಗೆ ಅಂಟಿಕೊಂಡಿರ್ತಾರೆ. ಪ್ರತಿಯೊಂದನ್ನು ಕಲಿಸಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರೆ ಅವರು ನಿಮ್ಮನ್ನು ಮರೆಯಬಹುದು. ಆದ್ದರಿಂದ ಯಾವಾಗಲೂ ಅವರಿಗೆ ನಿಮ್ಮ ಅವಶ್ಯಕತೆ ಇರುವಂತೆ ನೋಡಿಕೊಳ್ಳಿ. ನಿಯಮ 14. ಸ್ನೇಹಿತರಿಗಿಂತ ಶತ್ರುಗಳನ್ನು ಬಳಸಿ. ಹೆಚ್ಚು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ಸ್ನೇಹದಲ್ಲಿ ಭಾವನೆಗಳು ಬಂದು ಅಧಿಕಾರದ ಆಟ ಕೆಡಬಹುದು. ಸ್ನೇಹಿತರು ತಮ್ಮ ಹಕ್ಕುಗಳ ಬಗ್ಗೆ ಯೋಚಿಸಲು ಶುರು ಮಾಡಬಹುದು. ಆದರೆ ಒಬ್ಬ ಶತ್ರುವನ್ನು ನಿಮ್ಮೊಂದಿಗೆ ಸೇರಿಸಿಕೊಂಡರೆ ಅವನು ತನ್ನ ಇಮೇಜ್ ಸುಧಾರಿಸಲು ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾನೆ. ಶತ್ರುವಿನ ಪರಿಶ್ರಮ ಮತ್ತು ನಿಷ್ಠೆ ಬಲವಾಗಿರುತ್ತದೆ, ಏಕೆಂದರೆ ಅವನಿಗೆ ಕಳೆದುಕೊಳ್ಳಲು ಬಹಳಷ್ಟಿರುತ್ತದೆ. ಹಳೆಯ ಶತ್ರುಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ಜಾಣತನ. ಹೃದಯದ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧಗಳು ಅಧಿಕಾರದಲ್ಲಿ ಶಕ್ತಿಶಾಲಿ. ನಿಯಮ 15. ನಿಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ. ಅರ್ಧ ಹೆಜ್ಜೆಗಳು ಹಾನಿಕಾರಕ. ಯಾರಾದರೂ ಶತ್ರು ಎಂದು ನಿರ್ಧರಿಸಿದ ಮೇಲೆ ಹಿಂದೆ ಸರಿಯಬೇಡಿ. ಅಪೂರ್ಣ ತಯಾರಿ ಅವರನ್ನು ಹೆಚ್ಚು ಬಲಪಡಿಸಬಹುದು. ನೀವು ಹೋರಾಡಿದರೆ ಅವರು ಮರಳಿ ಬರುವ ಬಗ್ಗೆ ಯೋಚಿಸದಂತೆ ಅವರ ಪ್ರಭಾವ ಮತ್ತು ಸಂಪನ್ಮೂಲಗಳನ್ನು ಮುರಿಯಿರಿ.
ಆದರೆ ಇದನ್ನು ಚಾಣಾಕ್ಷತನದಿಂದ ಮಾಡಿ. ಮುಗಿಸದ ಯುದ್ಧವು ಯಾವುದೇ ಸಮಯದಲ್ಲಿ ನಿಮಗೆ ತಿರುಗೇಟು ನೀಡಬಹುದು. ನಿಯಮ 16. ಅತಿಯಾದ ದಿನಾರು, ಅತಿಯಾದ ಉಪಸ್ಥಿತಿಯಿಂದ ದೂರವಿರಿ. ನೀವು ಯಾವಾಗಲೂ ಎಲ್ಲರಿಗೂ ಲಭ್ಯವಿದ್ದರೆ ಜನರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಶಕ್ತಿಯುತ ಜನರು ತಮ್ಮ ಉಪಸ್ಥಿತಿಯನ್ನು ಸೀಮಿತವಾಗಿರಿಸುತ್ತಾರೆ. ನೀವು ಕಾಣೆಯಾದಾಗ ಜನರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ಅತಿಯಾದ ಪರಿಚಿತತೆಯು ಗೌರವವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಗೌರವ ಹೆಚ್ಚಿಸಿಕೊಳ್ಳಲು ಕೆಲವೊಮ್ಮೆ ಕಣ್ಮರೆಯಾಗುವುದು ಒಂದು ತಂತ್ರ. ನಿಯಮ 21. ಇತರರಿಗಿಂತ ಹೆಚ್ಚು ಬುದ್ಧಿವಂತನಂತೆ ಕಾಣಬೇಡಿ. ನೀವೇ ಎಲ್ಲರಿಗಿಂತ ಬುದ್ಧಿವಂತ ಎಂದು ತೋರಿಸಿಕೊಂಡರೆ ಇತರರ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ ಮತ್ತು ಅವರು ನಿಮ್ಮ ವಿರುದ್ಧ ತಂತ್ರ ಹೂಡುತ್ತಾರೆ. ಕೆಲವೊಮ್ಮೆ ಇತರರು ಮಿಂಚಲು ಅವಕಾಶ ನೀಡಿ ಆಗ ಅವರು ನಿಮ್ಮೊಂದಿಗೆ ಹಿತಕರವಾಗಿರುತ್ತಾರೆ. ಜನರ ಅಹಂಕಾರವನ್ನು ಕಾಪಾಡುತ್ತಾ ಅವರನ್ನು ಮುನ್ನಡೆಸುವುದು ನಿಜವಾದ ತಂತ್ರ. ನಿಯಮ 22. ಶರಣಾಗತಿಯನ್ನು ತಂತ್ರವಾಗಿ ಬಳಸಿ. ಸೋಲನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಎದುರಾಳಿ ಪ್ರಬಲವಾಗಿದ್ದಾಗ ಹೋರಾಡಿ. ನಾಶವಾಗುವ ಬದಲು ಶರಣಾಗುವುದು ಮುಂದೆ ಯೋಜಿಸಲು ಸಮಯ ನೀಡುತ್ತದೆ. ಸಮಯಕ್ಕಾಗಿ ಕಾಯುವವರು ಸರಿಯಾದ ಸಂದರ್ಭ ಬಂದಾಗ ಮರಳಿ ದಾಳಿ ಮಾಡಿ ಗೆಲ್ಲುತ್ತಾರೆ. ಸೋಲನ್ನು ಸ್ಮಾರ್ಟಾಗಿ ಬಳಸಿಕೊಳ್ಳುವುದು ಶಕ್ತಿಯೇ ಹೊರತು ದೌರ್ಬಲ್ಯವಲ್ಲ. ನಿಯಮ 23. ನಿಮ್ಮ ಕೈಗಳಿಂದ ಕೆಲಸ ಮಾಡಬೇಡಿ, ಇತರರಿಂದ ಮಾಡಿಸಿ. ನೀವೇ ಎಲ್ಲ ಕೆಲಸ ಮಾಡಿದರೆ ನೀವು ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರಂತೆ ಕಾಣುತ್ತೀರಿ. ಕೆಲಸವನ್ನು ಇತರರಿಂದ ಮಾಡಿಸಿ ಫಲಿತಾಂಶವನ್ನು ನಿಮ್ಮ ಹೆಸರಿಗೆ ಪಡೆದರೆ ನೀವು ಮಾಸ್ಟರ್ ಮೈಂಡ್ ಎನಿಸಿಕೊಳ್ಳುತ್ತೀರಿ. ರಾಜನು ಹೇಗೆ ಸ್ವತಃ ರಣರಂಗಕ್ಕೆ ಇಳಿಯುವುದಿಲ್ಲವೋ ಹಾಗೆ ಸಣ್ಣ ಕೆಲಸಗಳನ್ನು ಇತರರಿಗೆ ಒಪ್ಪಿಸಿ ಕೀರ್ತಿ ನಿಮ್ಮದಾಗಿಸಿಕೊಳ್ಳಿ. ನಿಯಮ 24. ರಾಜನಂತೆ ವರ್ತಿಸಿ, ಆಗ ಜನರು ನಿಮ್ಮನ್ನು ರಾಜನಂತೆ ನಡೆಸಿಕೊಳ್ಳುತ್ತಾರೆ. ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸುತ್ತೀರೋ ಜನರು ಹಾಗೆಯೇ ನಿಮ್ಮನ್ನು ನಡೆಸಿಕೊಳ್ಳುತ್ತಾರೆ. ನೀವು ಗೊಂದಲದಿಂದ ಅಥವಾ ಭಯದಿಂದ ಕಂಡರೆ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ. ಆತ್ಮವಿಶ್ವಾಸ ಮತ್ತು ಶಿಸ್ತಿನಿಂದ ರಾಜನಂತೆ ವರ್ತಿಸಿದರೆ ಜನರು ಅದೇ ಗೌರವ ನೀಡುತ್ತಾರೆ. ಅಧಿಕಾರಿಯಾಗಿ ಕಾಣುವುದು ಅರ್ಧ ವಿಜಯದಂತೆ. ನಿಯಮ 25. ನಿಮ್ಮನ್ನು ನೀವು ಮರುರೂಪಿಸಿಕೊಳ್ಳಲು ಕಲಿಯಿರಿ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದು ದೊಡ್ಡ ಆಯುಧ. ನೀವು ಸದಾ ಒಂದೇ ರೀತಿ ಇದ್ದರೆ ಜನರು ನಿಮ್ಮನ್ನು ನಿಯಂತ್ರಿಸುತ್ತಾರೆ. ಸನ್ನಿವೇಶಕ್ಕೆ ತಕ್ಕಂತೆ ನಿಮ್ಮ ಪಾತ್ರ ಮತ್ತು ಇಮೇಜ್ ಬದಲಾಯಿಸುತ್ತಿದ್ದರೆ ನೀವು ಆಟದಲ್ಲಿ ಮುಂದೆ ಇರುತ್ತೀರಿ. ಹಳೆಯದನ್ನು ಬಿಟ್ಟು ಹೊಸ ಗುರುತು ಸೃಷ್ಟಿಸಿಕೊಳ್ಳುವುದು ಶಕ್ತಿಯ ಸಂಕೇತ. ನಿಯಮ 26. ನಿಮ್ಮ ವಿಜಯವನ್ನು ನಿಯಂತ್ರಣದಲ್ಲಿಡಿ. ಗೆದ್ದ ನಂತರ ಅತಿಯಾದ ಉತ್ಸಾಹದಲ್ಲಿ ಮಿತಿಮೀರಿ ಹೋಗಬೇಡಿ. ಅದು ದೊಡ್ಡ ತಪ್ಪಾಗಬಹುದು. ಗೆಲುವಿನ ನಂತರ ಪ್ರದರ್ಶನ ನೀಡುವುದು ಅಥವಾ ಅತಿಯಾದ ನಿಯಂತ್ರಣಕ್ಕೆ ಹಂಬಲಿಸುವುದು ನಿಮ್ಮನ್ನು ಕೆಳಕ್ಕೆ ಬೀಳಿಸಬಹುದು. ಗೆದ್ದ ನಂತರ ಎಲ್ಲಿ ನಿಲ್ಲಿಸಬೇಕು ಎಂದು ತಿಳಿಯುವುದು ನಿಜವಾದ ಪಾಂಡಿತ್ಯ. ಅತಿಯಾದ ಆತ್ಮವಿಶ್ವಾಸ ಬೇಡ. ಮೌನವಾಗಿ ಮುಂದಿನ ಆಟದ ಮೇಲೆ ಗಮನವಿಡಿ. ನಿಯಮ 27. ಜನರು ಯಾವುದೋ ಒಂದು ದೊಡ್ಡ ಉದ್ದೇಶದ ಭಾಗವಾಗಿದ್ದೇವೆ ಎಂದು ಭಾವಿಸುವಂತೆ ಮಾಡಿ. ಜನರು ತರ್ಕಕ್ಕಿಂತ ಹೆಚ್ಚಾಗಿ ಭಾವನೆಗಳಿಗೆ ಮರಳಾಗುತ್ತಾರೆ. ಅವರಿಗೆ ದಿಕ್ಕು, ಚಿಹ್ನೆಗಳು ಮತ್ತು ಆಚರಣೆಗಳನ್ನು ನೀಡಿ. ಇದರಿಂದ ಅವರು ನಿಮ್ಮ ಮಿಷನ್ನೊಂದಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತಾರೆ. ಜನರು ನೀವು ಸೃಷ್ಟಿಸಿದ ವ್ಯವಸ್ಥೆಯನ್ನು ನಂಬಲು ಪ್ರಾರಂಭಿಸಿದಾಗ ಅವರ ಕ್ರಿಯೆಗಳು ಮತ್ತು ನಿಷ್ಠೆ ಎರಡನ್ನೂ ನೀವು ನಿಯಂತ್ರಿಸಬಹುದು. ಇದು ಪ್ರಭಾವದ ನಿಜವಾದ ಆಟ. ನಿಯಮ 28. ಪೂರ್ಣ ಆತ್ಮವಿಶ್ವಾಸದಿಂದ ಪ್ರವೇಶಿಸಿ. ಭಯವು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ಈ ಜಗತ್ತಿನಲ್ಲಿ ಜನರು ನಿಮ್ಮ ಶಕ್ತಿ ಮತ್ತು ನಿಶ್ಚಿತತೆಯನ್ನು ಗಮನಿಸುತ್ತಾರೆ.
ನೀವು ಯಾವುದೇ ಕೆಲಸವನ್ನು ಭಯ ಅಥವಾ ಅನುಮಾನದಿಂದ ಮಾಡಿದರೆ ಜನರು ನಿಮ್ಮ ಗಂಭೀರತೆಯನ್ನು ಅನುಮಾನಿಸುತ್ತಾರೆ. ಆದರೆ ನೀವು ಪೂರ್ಣ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಕೆಲಸ ಮಾಡಿದರೆ ಅದು ತಪ್ಪಾಗಿದ್ದರೂ ಜನರು ಪ್ರಭಾವಿತರಾಗುತ್ತಾರೆ. ಹಿಂಜರಿಕೆ ನಿಮ್ಮ ದೌರ್ಬಲ್ಯವನ್ನು ತೋರಿಸುತ್ತದೆ ಮತ್ತು ಜನರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಒಳಗೆ ಭಯವಿದ್ದರೂ ಹೊರಗೆ ಸದಾ ಧೈರ್ಯಶಾಲಿಯಾಗಿ ಕಾಣಿಸಿಕೊಳ್ಳಿ. ನಿಮ್ಮ ಮಾತು ಮತ್ತು ಹೆಜ್ಜೆಗಳು ಬಲವಾಗಿರಲಿ. ಹಿಂಜರಿಕೆಯಿಲ್ಲದೆ ನಡೆಯುವವರಿಗೆ ಮಾತ್ರ ಅಧಿಕಾರ ಉಳಿಯುತ್ತದೆ. ನಿಯಮ 29. ಪ್ರತಿಯೊಂದನ್ನು ಮೊದಲೇ ಯೋಜಿಸಿ, ಯಾವುದನ್ನೂ ವಿಧಿಗೆ ಬಿಡಬೇಡಿ. ಅಧಿಕಾರವುಳ್ಳವರು ಯಾವುದನ್ನೂ ಆಕಸ್ಮಿಕವಾಗಿ ಬಿಡುವುದಿಲ್ಲ. ಅವರು ಪ್ರತಿಯೊಂದು ಹೆಜ್ಜೆ, ಪ್ರತಿಕ್ರಿಯೆ ಮತ್ತು ಫಲಿತಾಂಶದ ಬಗ್ಗೆ ಮೊದಲೇ ಯೋಚಿಸುತ್ತಾರೆ. ಅವರು ಕೇವಲ ಇಂದಿನ ಬಗ್ಗೆ ಅಲ್ಲ, ಮುಂಬರುವ ವಾರಗಳು ಮತ್ತು ತಿಂಗಳುಗಳ ಬಗ್ಗೆ ಯೋಜಿಸುತ್ತಾರೆ. ಇದು ಅವರಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಎದುರಾಳಿಯು ಅವರನ್ನು ಆಶ್ಚರ್ಯಗೊಳಿಸಲು ಸಾಧ್ಯವಾಗುವುದಿಲ್ಲ. ತಂತ್ರವಿಲ್ಲದೆ ನಡೆದರೆ ನೀವು ಇತರರ ನಿರ್ಧಾರಗಳಿಗೆ ಬಲಿಯಾಗುತ್ತೀರಿ. ಆದ್ದರಿಂದ ಯಾವಾಗಲೂ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಸಿದ್ಧವಾಗಿಟ್ಟುಕೊಳ್ಳಿ. ಮಾನಸಿಕವಾಗಿ ಮೊದಲೇ ಆಟವನ್ನು ಆಡಿ ಮುಗಿಸಿದವನಿಗೆ ಅಧಿಕಾರ ದಕ್ಕುತ್ತದೆ. ನಿಯಮ 30. ಕೆಲಸಗಳನ್ನು ಸುಲಭ ಮತ್ತು ಪ್ರಯತ್ನವಿಲ್ಲದಂತೆ ಕಾಣುವಂತೆ ಮಾಡಿ. ಕಠಿಣ ಪರಿಶ್ರಮವನ್ನು ಮರೆಮಾಡಿ. ಯಾವ ಕೆಲಸವು ಸುಗಮವಾಗಿ ಮತ್ತು ಪ್ರಯತ್ನವಿಲ್ಲದೆ ನಡೆದಂತೆ ಕಾಣುತ್ತದೆಯೋ ಅದು ಜನರನ್ನು ಹೆಚ್ಚು ಆಕರ್ಷಿಸುತ್ತದೆ. ನಿಮ್ಮ ಎಲ್ಲ ಕಷ್ಟ, ಹೋರಾಟ ಮತ್ತು ಒತ್ತಡವನ್ನು ತೋರಿಸಿಕೊಂಡರೆ ನೀವು ಕೇವಲ ಕಷ್ಟಪಟ್ಟಿದ್ದೀರಿ ಎಂದು ಜನರು ಭಾವಿಸುತ್ತಾರೆ. ಆದರೆ ಕಠಿಣ ಕೆಲಸವನ್ನು ಬಹಳ ಸುಲಭವಾಗಿ ಮಾಡಿದಂತೆ ತೋರಿಸಿದರೆ ನಿಮ್ಮಲ್ಲಿ ಏನೋ ವಿಶೇಷ ಮಾಂತ್ರಿಕ ಶಕ್ತಿ ಇದೆ ಎಂದು ಜನರು ಭಾವಿಸುತ್ತಾರೆ. ಈ ಭ್ರಮೆಯೇ ನಿಮ್ಮ ಶಕ್ತಿ. ಆದ್ದರಿಂದ ನಿಮ್ಮ ಯೋಜನೆ ಮತ್ತು ಶ್ರಮವನ್ನು ಪರದೆಯ ಹಿಂದೆ ಇರಿಸಿ ಕೇವಲ ಫಲಿತಾಂಶವನ್ನು ಮಾತ್ರ ಆಕರ್ಷಕವಾಗಿ ತೋರಿಸಿ. ನಿಯಮ 31. ನಿಮ್ಮ ಆಯ್ಕೆಗಳನ್ನು ನೀವೇ ನಿರ್ಧರಿಸಿ. ಇತರರು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ. ನಿಮ್ಮ ಮುಂದೆ 2 ಹಾದಿಗಳಿದ್ದಾಗ ಆ 2 ಹಾದಿಗಳು ನಿಮ್ಮಿಂದಲೇ ಸೃಷ್ಟಿಯಾಗಿರುವಂತೆ ನೋಡಿಕೊಳ್ಳಿ. ಇತರರು ನೀಡಿದ ಆಯ್ಕೆಗಳಲ್ಲಿ ನೀವು ಆರಿಸಿಕೊಂಡರೆ ಅಧಿಕಾರ ಅವರ ಕೈಯಲ್ಲಿದೆ ಎಂದರ್ಥ. ಆದರೆ ನೀವು ಆಯ್ಕೆಗಳನ್ನು ನಿಗದಿಪಡಿಸಿದಾಗ ಎದುರಾಳಿಗೆ ತಾನೇ ಆಯ್ಕೆ ಮಾಡುತ್ತಿದ್ದೇನೆ ಎಂಬ ಭ್ರಮೆ ಇದ್ದರೂ ನಿಯಂತ್ರಣ ನಿಮ್ಮ ಕೈಯಲ್ಲಿರುತ್ತದೆ. ಪ್ರತಿಕ್ರಿಯಿಸುವುದಕ್ಕಿಂತ ಮುಂಚಿತವಾಗಿ ಕಾರ್ಯಪ್ರವೃತ್ತರಾಗಿ ಪ್ರೋಆಕ್ಟಿವ್ ನಿಮ್ಮ ತಂತ್ರಕ್ಕೆ ಸರಿಹೊಂದುವ ಹಾದಿಯಲ್ಲಿ ಜನರನ್ನು ನಡೆಸಿಕೊಳ್ಳಿ. ನಿಯಮ 32. ಜನರ ಕಲ್ಪನೆಗಳು ಮತ್ತು ಆಸೆಗಳೊಂದಿಗೆ ಆಟವಾಡಿ. ವಾಸ್ತವವು ಕೆಲವೊಮ್ಮೆ ಹೊರೆಯಂತೆ ಭಾಸವಾಗುತ್ತದೆ. ಜನರು ಹೆಚ್ಚಾಗಿ ವಾಸ್ತವದಿಂದ ಓಡಿ ಕನಸುಗಳ ಲೋಕದಲ್ಲಿ ಕಳೆದು ಹೋಗಲು ಇಷ್ಟಪಡುತ್ತಾರೆ. ಜನರ ಭರವಸೆಗಳು ಮತ್ತು ಭಾವನೆಗಳಿಗೆ ಕನೆಕ್ಟ್ ಆಗುವ ಯಾವುದನ್ನಾದರೂ ನೀವು ತೋರಿಸಿದರೆ ಅವರು ನಿಮ್ಮನ್ನು ಹಿಂಬಾಲಿಸುತ್ತಾರೆ. ಸತ್ಯ ಮತ್ತು ತರ್ಕದಿಂದ ಜನರು ಬೇಗನೆ ಬೇಸರಗೊಳ್ಳುತ್ತಾರೆ. ಆದರೆ ನೀವು ಅವರಿಗೆ ಹೊಳೆಯುವ ಕನಸು ಅಥವಾ ಆಶಾವಾದವನ್ನು ನೀಡಿದರೆ ಅವರು ಅದರಲ್ಲಿ ಮುಳುಗುತ್ತಾರೆ. ಶಕ್ತಿಯುತವಾಗಲು ಸತ್ಯಕ್ಕಿಂತ ಹೆಚ್ಚಾಗಿ ಜನರು ಏನನ್ನು ನೋಡಲು ಬಯಸುತ್ತಾರೋ ಅದನ್ನೇ ತೋರಿಸಿ. ನಿಯಮ 33. ಪ್ರತಿಯೊಬ್ಬ ವ್ಯಕ್ತಿಯ ದೌರ್ಬಲ್ಯವನ್ನು ಗುರುತಿಸಿ ಅಲ್ಲಿಂದ ನೀವು ಅವನನ್ನು ನಿಯಂತ್ರಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೋ ಒಂದು ದೌರ್ಬಲ್ಯ, ಭಯ, ದುರಾಸೆ ಅಥವಾ ಭಾವನೆ ಇರುತ್ತದೆ. ನೀವು ಗಮನವಿಟ್ಟು ಕೇಳಿದರೆ ಮತ್ತು ಅರ್ಥ ಮಾಡಿಕೊಂಡರೆ ಆ ದೌರ್ಬಲ್ಯವನ್ನು ಹಿಡಿಯಬಹುದು. ಒಮ್ಮೆ ಆ ನಾಡಿಮಿಡಿತ ಸಿಕ್ಕರೆ ಆ ವ್ಯಕ್ತಿಯನ್ನು ನಿಮ್ಮ ಬೆರಳುಗಳ ಮೇಲೆ ಕುಣಿಸಬಹುದು. ಇದು ದೊಡ್ಡ ದೌರ್ಬಲ್ಯವಾಗಿರಬೇಕೆಂದಿಲ್ಲ. ಹೊಗಳಿಕೆಯ ಹಸಿವು, ಹಣದ ಆಸೆ
ಅಥವಾ ಯಾವುದೋ ಭಯ ಇರಬಹುದು. ಅವರ ಒಳಗಿನ ತಂತಿಗಳನ್ನು ಎಳೆಯಲು ಕಲಿತರೆ ಯಾರನ್ನೂ ಒತ್ತಾಯಿಸುವ ಅಗತ್ಯವಿರುವುದಿಲ್ಲ. ನಿಯಮ 34. ರಾಜನಂತೆ ವರ್ತಿಸಿ, ಆಗ ಜನರು ನಿಮ್ಮನ್ನು ರಾಜನಂತೆ ನಡೆಸಿಕೊಳ್ಳುತ್ತಾರೆ. ಜನರು ನಿಮ್ಮನ್ನು ಗೌರವಿಸಬೇಕೆಂದು ನೀವು ಬಯಸಿದರೆ ಮೊದಲು ನಿಮ್ಮನ್ನು ನೀವು ಗೌರವಿಸಲು ಕಲಿಯಿರಿ. ಒಬ್ಬ ರಾಜ ತನ್ನ ನಡವಳಿಕೆ ಮತ್ತು ಮಾತಿನ ಮೂಲಕವೇ ಎದ್ದು ಕಾಣುತ್ತಾನೆ. ಅವನು ತನ್ನನ್ನು ಎಂದಿಗೂ ಚಿಕ್ಕವನೆಂದು ತೋರಿಸಿಕೊಳ್ಳುವುದಿಲ್ಲ ಅಥವಾ ಯಾರ ಮುಂದೆಯೂ ಭಿಕ್ಷೆ ಬೇಡುವುದಿಲ್ಲ. ನಿಮ್ಮನ್ನು ನೀವು ಸಣ್ಣವನೆಂದು ಭಾವಿಸಿದರೆ ಜನರು ಹಾಗೆಯೇ ನಡೆಸಿಕೊಳ್ಳುತ್ತಾರೆ. ಗೌರವ, ಘನತೆ ಮತ್ತು ನಿಯಂತ್ರಣದೊಂದಿಗೆ ನಿಮ್ಮನ್ನು ನೀವು ಪ್ರಸ್ತುತಪಡಿಸಿದಾಗ ಜನರು ನಿಮ್ಮ ಶಕ್ತಿಯನ್ನು ಅನುಭವಿಸುತ್ತಾರೆ. ನಿಯಮ 35. ಸರಿಯಾದ ಸಮಯಕ್ಕಾಗಿ ಕಾಯುವುದನ್ನು ಕಲಿಯಿರಿ. ಎಂದಿಗೂ ಅವಸರ ಮಾಡಬೇಡಿ. ಪ್ರತಿಯೊಂದಕ್ಕೂ ಒಂದು ಸರಿಯಾದ ಸಮಯವಿರುತ್ತದೆ. ಯಾವಾಗಲೂ ಅವಸರ ಮಾಡುವವರು ತಪ್ಪುಗಳನ್ನು ಮಾಡುತ್ತಾರೆ. ಬುದ್ಧಿವಂತ ವ್ಯಕ್ತಿಯು ಸಮಯವನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾನೆ. ತಾಳ್ಮೆಯಿಂದ ವಿಷಯಗಳನ್ನು ಗಮನಿಸಿ ಸರಿಯಾದ ಕ್ಷಣದಲ್ಲಿ ದಾಳಿ ಮಾಡಿ. ಇತರರಿಗಿಂತ ಮುಂಚೆಯೇ ಜಿಗಿದರೆ ನೀವು ಸುಸ್ತಾಗುತ್ತೀರಿ ಅಥವಾ ಇತರರ ಗುರಿಯಾಗುತ್ತೀರಿ. ತಾಳ್ಮೆಯೇ ಶಕ್ತಿ. ಸಮಯದ ನಾಡಿಮಿಡಿತವನ್ನು ಹಿಡಿಯುವವನೇ ಆಟದ ನಿಜವಾದ ಮಾಸ್ಟರ್. ನಿಯಮ 36. ಕ್ಷುಲ್ಲಕ ವಿಷಯಗಳನ್ನು ನಿರ್ಲಕ್ಷಿಸಿ. ಕೆಲವು ಜನರು ಅಥವಾ ವಿಷಯಗಳು ನಿಮ್ಮನ್ನು ಕೆಣಕಲು ಮಾತ್ರ ಇರುತ್ತವೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನೀವು ಪ್ರತಿಕ್ರಿಯಿಸಿದರೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಎಷ್ಟು ಸುಲಭ ಎಂದು ಜನರಿಗೆ ತಿಳಿಯುತ್ತದೆ. ಕೆಲವು ಪ್ರಶ್ನೆಗಳನ್ನು ಉತ್ತರಿಸದೆ ಬಿಡುವುದೇ ಶಕ್ತಿಯುತ ಮಾರ್ಗ. ನಿಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುವವರನ್ನು ನಿರ್ಲಕ್ಷಿಸುವ ಮೂಲಕ ನೀವು ಅವರನ್ನು ಇನ್ನೂ ಚಿಕ್ಕವರನ್ನಾಗಿ ಮಾಡಬಹುದು. ನಿಮ್ಮ ಮೌನದಲ್ಲಿ ಭಯವಿರಲಿ. ನಿಯಮ 40. ಉಚಿತವಾಗಿ ಸಿಗುವ ವಸ್ತುಗಳಿಂದ ದೂರವಿರಿ. ಉಚಿತವಾಗಿ ನೀಡಲಾಗುವ ವಸ್ತುಗಳ ನಿಜವಾದ ಬೆಲೆ ಅತಿ ಹೆಚ್ಚಿರುತ್ತದೆ. ಶ್ರಮವಿಲ್ಲದೆ ಸಿಗುವ ವಸ್ತುಗಳಿಗೆ ಮೌಲ್ಯವಿರುವುದಿಲ್ಲ ಮತ್ತು ಅದರ ಹಿಂದೆ ಯಾವುದೋ ತಂತ್ರ ಅಡಗಿರುತ್ತದೆ. ಈ ಜಗತ್ತು ವ್ಯವಹಾರದ ಮೇಲೆ ನಡೆಯುತ್ತದೆ. ಉಚಿತಕ್ಕಾಗಿ ಹುಡುಕುವವರು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ಶಕ್ತಿಯುತ ಜನರು ತಮ್ಮ ಶ್ರಮ ಮತ್ತು ಹಣದಿಂದಲೇ ವಸ್ತುಗಳನ್ನು ಸಾಧಿಸುತ್ತಾರೆ. ಇದರಿಂದ ಅವರು ಯಾರಿಗೂ ಋಣಿಯಾಗಿರುವುದಿಲ್ಲ. ನಿಯಮ 41. ಹಿಂದಿನವರಿಗಿಂತ ಭಿನ್ನವಾಗಿ ಕಾಣಿಸಿಕೊಳ್ಳಿ. ನೀವು ಒಬ್ಬರ ಸ್ಥಾನವನ್ನು ಪಡೆದಾಗ ಕೇವಲ ಅವರ ನಕಲು, ಕಾಪಿಯಾಗಬೇಡಿ. ನೀವು ಅವರಂತೆಯೇ ಇದ್ದರೆ ಜನರು ನಿಮಗೆ ಪ್ರತ್ಯೇಕ ಗುರುತು ನೀಡುವುದಿಲ್ಲ. ಪ್ರತಿಯೊಂದು ಹೊಸ ಶಕ್ತಿಯು ತನ್ನನ್ನು ತಾನು ಭಿನ್ನ ಮತ್ತು ಶ್ರೇಷ್ಠ ಎಂದು ಸಾಬೀತುಪಡಿಸಬೇಕು. ಹಿಂದಿನವರ ನೆರಳಿನಿಂದ ಹೊರಬನ್ನಿ. ಇಲ್ಲದಿದ್ದರೆ ನೀವು ಎಂದಿಗೂ ಹೊಳೆಯಲು ಸಾಧ್ಯವಿಲ್ಲ. ನಿಯಮ 42. ನೀರಿನಂತೆ ಹರಿಯುವ ಚಳುವಳಿಗಳನ್ನು ನಿಯಂತ್ರಿಸಿ. ವೃಸಿ. ಒಂದು ದೊಡ್ಡ ಚಳುವಳಿ ಅಥವಾ ಸಾರ್ವಜನಿಕ ಭಾವನೆಗೆ ಅಪಾರ ಶಕ್ತಿ ಇರುತ್ತದೆ. ನೀವು ಸುಮ್ಮನೆ ನೋಡುತ್ತಾ ಕುಳಿತರೆ ಅದು ನಿಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಆದರೆ ಆ ಚಳುವಳಿಯನ್ನು ನೀವು ಬುದ್ಧಿವಂತಿಕೆಯಿಂದ ಮುನ್ನಡೆಸಿದರೆ ಅದೇ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಪ್ರತಿಯೊಂದು ದೊಡ್ಡ ಬದಲಾವಣೆಯ ಹಿಂದೆ ಒಬ್ಬ ಮಾಸ್ಟರ್ ಮೈಂಡ್ ಇರ್ತಾನೆ. ಆ ಹರಿವಿನ ದಿಕ್ಕನ್ನು ನಿರ್ಧರಿಸುವವನೇ ಅದರ ರಾಜನಾಗುತ್ತಾನೆ. ನಿಯಮ 43. ಬಲವಂತದಿಂದಲ್ಲ, ಹೃದಯದಿಂದ ಜನರನ್ನು ಕನೆಕ್ಟ್ ಮಾಡಿ. ಅಧಿಕಾರವು ಕೇವಲ ಭಯ ಅಥವಾ ಆಜ್ಞೆಯಿಂದ ಬರುವುದಿಲ್ಲ. ಭಯದಿಂದ ನಿಮ್ಮನ್ನು ಹಿಂಬಾಲಿಸುವವರು ಭಯ ದೂರವಾದ ತಕ್ಷಣ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನೀವು ಜನರ ಹೃದಯ ಗೆದ್ದರೆ ಅವರು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಭಾವನಾತ್ಮಕ ಬಂಧವು ಬಹಳ ಆಳವಾದುದು. ಜನರು ನೀವು ಅವರ ಒಳಿತನ್ನು ಬಯಸುತ್ತೀರಿ ಎಂದು ಭಾವಿಸಿದಾಗ ಅವರು ನಿಮಗಾಗಿ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ.
ನಿಯಮ 44. ನಿಮ್ಮ ಶತ್ರುಗಳನ್ನು ಗೊಂದಲಕ್ಕೀಡು ಮಾಡಿ ಅವರಿಗೆ ಕನ್ನಡಿಯನ್ನು ತೋರಿಸಿ. ನಿಮ್ಮ ಶತ್ರು ನಿಮ್ಮನ್ನು ಪೀಡಿಸುತ್ತಿದ್ದರೆ ನೇರವಾಗಿ ಎದುರಿಸುವ ಬದಲು ಅವರದ್ದೇ ತಂತ್ರಗಳಲ್ಲಿ ಅವರನ್ನು ಸಿಲುಕಿಸಿ. ಅವರು ಏನು ಮಾಡುತ್ತಾರೋ, ಹೇಗೆ ನಡೆಯುತ್ತಾರೋ ನೀವು ಅದನ್ನೇ ಮಾಡಿ. ಅಂದರೆ ಅವರಿಗೆ ಕನ್ನಡಿಯನ್ನು ತೋರಿಸಿ. ಅವರು ತಮ್ಮದೇ ಶೈಲಿಯನ್ನು ನಿಮ್ಮಲ್ಲಿ ಕಂಡು ಕಿರಿಕಿರಿಗೊಂಡಾಗ ಅವರ ಶಕ್ತಿ ಕುಂದುತ್ತದೆ. ಅವರು ಅಹಂಕಾರ ಮತ್ತು ಕೋಪದಲ್ಲಿ ಸಿಕ್ಕಿಬಿದ್ದಾಗ ನೀವು ಅವರನ್ನು ಸುಲಭವಾಗಿ ನಿಯಂತ್ರಿಸಬಹುದು. ನಿಯಮ 45. ಬದಲಾವಣೆಯ ಅಗತ್ಯವನ್ನು ಒಪ್ಪಿಕೊಳ್ಳಿ, ಆದರೆ ಅದನ್ನು ನಿಧಾನವಾಗಿ ಜಾರಿಗೊಳಿಸಿ. ಬದಲಾವಣೆ ಅಗತ್ಯಿಸಿ. ಬದಲಾವಣೆ ಅಗತ್ಯ ಆದರೆ ಜನರು ಹಠಾತ್ ಬದಲಾವಣೆಯನ್ನು ಇಷ್ಟಪಡುವುದಿಲ್ಲ. ಅತಿ ವೇಗವಾಗಿ ಬದಲಾವಣೆ ತಂದರೆ ಜನರು ಹೆದರುತ್ತಾರೆ ಮತ್ತು ವಿರೋಧಿಸುತ್ತಾರೆ. ಬದಲಾವಣೆಯನ್ನು ಯೋಜನಾಬದ್ಧವಾಗಿ ಮತ್ತು ನಿಧಾನವಾಗಿ ತನ್ನಿ. ಹಳೆಯ ವ್ಯವಸ್ಥೆಯನ್ನು ಗೌರವಿಸಿ, ಆಗ ಜನರು ಆರಾಮವಾಗಿರುತ್ತಾರೆ. ಹೊಸದನ್ನು ತರುವಾಗ ಹಳೆಯದರ ಕೆಲವು ಭಾಗಗಳನ್ನು ಉಳಿಸಿಕೊಳ್ಳಿ. ನಿಯಮ 46. ಎಂದಿಗೂ ನಿಮ್ಮ ಪರಿಪೂರ್ಣತೆಯನ್ನು ಪ್ರದರ್ಶಿಸಬೇಡಿ. ನೀವು ಎಲ್ಲದರಲ್ಲೂ ಪರಿಪೂರ್ಣ ಎಂದು ಕಂಡರೆ ಜನರು ನಿಮ್ಮ ಬಗ್ಗೆ ಅಸೂಯೆ ಪಡಲು ಪ್ರಾರಂಭಿಸುತ್ತಾರೆ. ಇತರರ ಅತಿಯಾದ ಪ್ರಭಾವದ ಮುಂದೆ ಜನರು ಅಭದ್ರತೆಯನ್ನು ಅನುಭವಿಸುತ್ತಾರೆ. ಸ್ವಲ್ಪ ಅಪರಿಪೂರ್ಣವಾಗಿ ಮತ್ತು ವಿನಮ್ರವಾಗಿ ಕಾಣುವುದು ನಿಮ್ಮನ್ನು ಜನರಿಗೆ ಹತ್ತಿರವಾಗಿಸುತ್ತದೆ. ಉದ್ದೇಶಪೂರ್ವಕವಾಗಿ ಸಣ್ಣ ತಪ್ಪುಗಳನ್ನು ಮಾಡುವುದು ಕೂಡ ಒಂದು ತಂತ್ರವೇ. ಎಲ್ಲವನ್ನೂ ಎಲ್ಲರಿಗೂ ತೋರಿಸಬೇಡಿ. ನಿಯಮ 47. ವಿಜಯದ ನಂತರ ನಿಮ್ಮ ಮಿತಿಗಳನ್ನು ತಿಳಿಯಿರಿ. ಗೆದ್ದ ನಂತರದ ಸಮಯವು ಅತ್ಯಂತ ಅಪಾಯಕಾರಿ. ಗೆಲುವಿನ ಅಮಲಿನಲ್ಲಿ ಜನರು ಮಿತಿಗಳನ್ನು ಮರೆತು ಅತಿಯಾದ ಆತ್ಮವಿಶ್ವಾಸದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಗೆದ್ದ ನಂತರ ನಿಂತು ಯೋಚಿಸಿ ಸಮತೋಲನ ಕಾಪಾಡಿಕೊಳ್ಳಿ. ಪ್ರತಿ ವಿಜಯದ ನಂತರ ಸ್ವಲ್ಪ ವಿರಾಮ ಅಗತ್ಯ. ಎಲ್ಲಿ ನಿಲ್ಲಿಸಬೇಕು ಎಂದು ತಿಳಿಯುವುದು ನಿಜವಾದ ಪಾಂಡಿತ್ಯ. ನಿಯಮ 48. ನೀರಿನಂತೆ ಆಕಾರವಿಲ್ಲದವರಾಗಿರಿ. ನೀವು ಯಾವಾಗಲೂ ಒಂದು ನಿರ್ದಿಷ್ಟ ರೂಪಕ್ಕೆ ಬದ್ಧರಾಗಿದ್ದರೆ ಜನರು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಿರುದ್ಧ ತಯಾರಿ ಮಾಡುತ್ತಾರೆ. ಆದರೆ ನೀವು ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತಿದ್ದರೆ ಯಾರೂ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. ನೀರು ಹೇಗೆ ಪಾತ್ರೆಗೆ ತಕ್ಕಂತೆ ಆಕಾರ ಪಡೆಯುತ್ತದೆಯೋ ಹಾಗೆಯೇ ನೀವೂ ಇರಿ. ನಮ್ಯತೆ ದೊಡ್ಡ ಶಕ್ತಿ. ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ರೂಪಿಸಿಕೊಳ್ಳುವವನೇ ದೀರ್ಘಕಾಲ ಉಳಿಯುತ್ತಾನೆ. ಈ 48 ಅಧಿಕಾರದ ನಿಯಮಗಳು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಲು ಇರುವ ಸಾಧನಗಳು. ಶಕ್ತಿಯು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಅದನ್ನು ನೀವು ಹೇಗೆ ಬಳಸುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿದೆ. ಇಂತಹ ಬುದ್ಧಿವಂತಿಕೆ, ಶಕ್ತಿ ಮತ್ತು ಜೀವನದ ಸತ್ಯಗಳನ್ನು ಕನ್ನಡದಲ್ಲಿ ಕೇಳಲು ಒಂದು ಬುಕ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.